ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ರೇಜಿ ವರ್ಲ್ಡ್. ತುಂಬ ದಿನ ಆಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ವೀಡಿಯೋಸ್ನ. ಇವತ್ತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಏನಂದರೆ ನಮ್ಮ ಸ್ಕೂಲ್ SIES ಕಾರಹಳ್ಳಿ ಭದ್ರಾವತಿಯಲ್ಲಿ ಆ್ಯನಿವಲ್ ಡೇ ಇದೆ ಫೆಬ್ರವರಿ 1ಗೆ. ಸೊ ಅವತ್ತು ಹಿಂದಿನ ದಿನ ಕೈಗೆ ಮೆಹಂದಿ ಆಗಲಿ, ನಮಗೆ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಅದನ್ನು ಜೋಡಿಸ್ಕೊಳ್ತಾ ಇದ್ವಿ ಬ್ಯಾಗಿಗೆ. ನಾಳೆ ಕಾಸ್ಟ್ಯೂಮಿಗೆ ಏನೇನು ಬೇಕೋ ಅದನ್ನೆಲ್ಲ. ನಂದು ಬಂದುಬಿಟ್ಟು ಜಸ್ಟ್ ಯಕ್ಷಗಾನ ಇತ್ತು. ಯಕ್ಷಗಾನ ಡ್ಯಾನ್ಸ್ ಮತ್ತು ಪೇಟೋಟಿಕ್ಕಿತ್ತು. ಫಸ್ಟ್ ಡ್ಯಾನ್ಸ್ ನಮ್ಮದೇ, ಸೊ ಎಂಡಿಂಗು ಕೂಡ ನನ್ನದೇ ಆಗಿತ್ತು. ಸೊ ನನ್ನ ತಂಗಿಗೇನೋ ಈ ಸತಿ ಡ್ಯಾನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಕಾಸ್ಟ್ಯೂಮ್ ಹಾಕಿದ್ಲು ಅಷ್ಟೇ, ಭಾರತಾಂಬೆದು. ಆಮೇಲೆ ಮಾರನೇ ದಿನ ಅಂದರೆ ಫೆಬ್ರವರಿ 1 ಆ್ಯನಿವಲ್ ಡೇ ದಿನ ಆಫ್ಟರ್ನೂನ್ 12 ಗಂಟೆಗೇ ಕರೆಸಿದ್ರು. ಯಕ್ಷಗಾನದವರೆಲ್ಲ ಬೇಗ ಬನ್ನಿ, ಮೇಕಪ್ ಮಾಡಬೇಕು, ಕಾಸ್ಟ್ಯೂಮ್ ಇರುತ್ತೆ, ಮೇಕಪ್ ತುಂಬ ಇರುತ್ತೆ ಅಂತೇಳ್ಬಿಟ್ಟು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಬಟ್ ಅಲ್ಲಿಂದ ಡ್ಯಾನ್ಸಸ್ ಬಂದಿರಲಿಲ್ಲ, ಸಮ್ ಪ್ರಾಬ್ಲಮ್ ಆಗಿತ್ತಂತೆ. ಸ್ವಲ್ಪ ಲೇಟಾಗಿ ಬಂದರು. ಅಲ್ಲಿ ತನಕ ನಾವು ನಮ್ಮ ಸ್ಕೂಲಿಗೆ ವೀಡಿಯೋ ಮಾಡಿಕೊಡ್ಬೇಕಲ್ವ, ನಮ್ಮ ಸ್ಕೂಲವ್ರು ಕೂಡ ಇದೆಲ್ಲ ವೀಡಿಯೋಸ್ ಹಾಕ್ಕೋಬೇಕಾಗಿತ್ತು. ಹಾಗಾಗಿ ನಮ್ಮ ಟೀಚರ್ಸ್ ಫೋನ್ನ ಇಟ್ಕೊಂಡು ಸ್ಕೂಲಿನ ಮೂಲೆಗೆ ಹೋಗಿ ವೀಡಿಯೋಸ್ ಮಾಡಿಕೊಂಡು ಕ್ಲಾಸ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ವಿ ನಾವು ಆ್ಯನಿವಲ್ ಡೇ ಅಂತೇಳ್ಬಿಟ್ಟು. ಆ್ಯಕ್ಚುಲಿ 3-4 ಇಯರ್ಸ್ ಆದಮೇಲೆ ಮಾಡ್ತಾ ಇರೋದು. ಕೊರೋನಾ ಟೈಮಲ್ಲೆಲ್ಲ ಮಾಡೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು, ಜನ ಎಲ್ಲ ಸೇರೋ ಹಾಗಿರಲಿಲ್ಲ ಅಂತೇಳ್ಬಿಟ್ಟು ಆ್ಯನಿವಲ್ ಡೇ ಮಾಡೋಕ್ಕಾಗಿರಲಿಲ್ಲ. 3-4 ಇಯರ್ಸ್ ಗ್ಯಾಪ್ ಆಗಿತ್ತಂತೆ. ಸೊ ನನಗೂ ಇದು ಫಸ್ಟು ಆ್ಯನಿವಲ್ ಡೇ ತರೀಕೆರೆಗೆ ಬಂದಮೇಲೆ. ಹಾಗಾಗಿ ತುಂಬ ಎಕ್ಸೈಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನನಗೊಂದು ಕುತೂಹಲ ಇತ್ತು, ಹೇಗೆ ಮಾಡ್ಬೋದು ಈ ಸತಿ ನಮ್ಮ ಸ್ಕೂಲವರು, ನಮ್ಮ HM ಹೇಗೆ ಮಾಡ್ಬೋದು ಅಂತ. ಬೇರೆ ಸ್ಕೂಲಲ್ಲೆಲ್ಲ ಬೇರೆ ಥರ ಮಾಡ್ತಾರೆ, ಬಟ್ ನಮ್ಮ ಸ್ಕೂಲಲ್ಲಿ ಈ ಸತಿ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನೋಡಬೇಕು ಅಂತ ಒಂದು ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಅವತ್ತಿನ ದಿನ 12ಗೆ ನಮ್ಮ ಯಕ್ಷಗಾನದವರು ಎಲ್ಲರೂ ಬೇಗನೆ ಹೋಗಿದ್ವಿ. ಡ್ಯಾನ್ಸರ್ಸು ಮತ್ತು ಮೇಕಪ್ ಮ್ಯಾನ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ಟೀಚರ್ಸ್ ಫೋನ್ಸ್ ಇಸ್ಕೊಂಡು, ಪಾಪ ಟೀಚರ್ಸ್ ತುಂಬ ಬ್ಯುಸಿಯಾಗಿದ್ರು, ತುಂಬ ಕೆಲಸ ಮಾಡ್ತಾಯಿದ್ರು. ಪಾಪ ಅವರು ಬಿಸಿಲಲ್ಲೂ ಕೂಡ ಗ್ರೌಂಡಲ್ಲಿ ಸ್ಟೇಜ್ ಹತ್ರ ಇದ್ದರು, ಸ್ಟೇಜ್ ಹಾಕ್ತಾಯಿದ್ರು, ಇನ್ನೂ ಲೈಟಿಂಗ್ ಸೆಟ್ ಮಾಡ್ತಾಯಿದ್ರು, ಸ್ಪೀಕರ್ ಸೆಟ್ ಮಾಡ್ತಾಯಿದ್ರು, ಚೇರ್ ಅರೇಂಜ್ ಮಾಡ್ತಾಯಿದ್ರು. ಎಸ್ಪೆಷಲಿ ಸ್ವಾಮೀಜಿ ಬರ್ತಾರೆ, ಹಾಗಾಗಿ ತುಂಬಾ ಎಲ್ಲದನ್ನೂ ಪರ್ಫೆಕ್ಟಾಗಿ ಮಾಡಬೇಕು, ಕ್ಲೀನಾಗಿರಬೇಕು ನಮ್ಮ ಪ್ರೋಗ್ರಾಮು ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಎಲ್ಲದನ್ನು ಮಾಡ್ತಾಯಿದ್ರು. ನಾನು ನನ್ನ ಫ್ರೆಂಡ್ಸ್ ಅಂತೂ ಸ್ಕೂಲಿನ ವೀಡಿಯೋ ಅಂತ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ವಿ. ಹಾಗಾಗಿ ಮತ್ತು ಟೀಚರ್ಸ್ ಜೊತೆ ಕಾಲು ಎಳ್ಕೊತ, ಮಾತಾಡ್ಕೊತ, ಹರಟೆ ಹೊಡ್ಕೊತ ಕೂತಿದ್ವಿ. ಆಮೇಲೆ ಮಧ್ಯಾಹ್ನ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಬರೋಕ್ಕೆ ಶುರು ಮಾಡಿದ್ರು. ಬಂದುಬಿಟ್ಟು ಅವರು ಕಾಸ್ಟ್ಯೂಮ್ ತೊಗೊಂಡು ಅವರು ರೆಡಿ ಆಗಿ ಅವ್ರ ವೀಡಿಯೋಸು, ಫೋಟೋಸು ಎಲ್ಲ ತುಂಬ ಜೋರಾಗೇ ಇತ್ತು. ಪ್ರೋಗ್ರಾಮ್ ಒಂದು 7 o'clock ಮೇಲೆ ಶುರುವಾಗಿತ್ತು. ಅಷ್ಟೊತ್ತಿಗೆ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ನಮ್ಮ ಅಮ್ಮನೂ ಕೂಡ 7:30ಗೆ ಕರೆಸ್ಕೊಂಡೆ. ನನ್ನ ತಂಗಿಗೆ ಕಾಸ್ಟ್ಯೂಮಿಂದೇನೋ ಚೂರು ಫಿಟ್ ಆಗ್ತಾಯಿತ್ತು. ಅಮ್ಮ ಬಾ ಬೇಗನೆ ಸ್ವಲ್ಪ ಬೇರೆ ಬ್ಲೌಸ್ ತೊಗೊಂಡು ಅಂತೆಲ್ಲ ಹೇಳಿಬಿಟ್ಟು ಬೇಗನೆ ಕರೆಸ್ಕೊಂಡೆ ನಮ್ಮಮ್ಮನ 6ಗೆ. ಇವಾಗ ನಮ್ಮಮ್ಮ ಸ್ಕೂಲಿನ ವೀಡಿಯೋಸ್ ಎಲ್ಲ ಹೊರಗಡೆ ಮಾಡ್ಕೊಳ್ತಾ ಬರ್ತಾಯಿದ್ರು. ಜಸ್ಟ್ ಆವಾಗಲೇ ಎಲ್ಲ ಲೈಟಿಂಗ್ಸ್ ಹಾಕಿದ್ರು, ಪಕ್ಕದಲ್ಲೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಸ್ಪೀಕರ್ಸ್ ಹಾಕಿದ್ರು. ನಾವು ಹೋಗುವಾಗ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಹಾಕಿದ್ರು, ಹಿಂದಿ ಸಾಂಗ್ಸು. ಅದು ಸಾಂಗ್ ಕೇಳ್ಕೊತ ಕೆಲಸ ಮಾಡಲಿ ಅಂತ ಸಾಂಗ್ಸ್ ಹಾಕ್ಸಿದ್ವಿ. ತುಂಬಾ ಕಷ್ಟಪಟ್ಟು ಎಲ್ಲ ಟೀಚರ್ಸ್ ಕೂಡ ಕೆಲಸ ಮಾಡ್ತಾಯಿದ್ರು. ಪಾಪ ನಮ್ಮ ಟೀಚರ್ಸ್ನ ನೋಡೋಕ್ಕಾಗ್ತಾಯಿಲ್ಲ, ಎಲ್ಲ ಸುಸ್ತಾಗಿದ್ದರು. ಅಂಥದ್ರಲ್ಲೂ ಬಿಟ್ಟಿರಲಿಲ್ಲ, ಅಷ್ಟೊಂದು ಮಾತಾಡ್ಕೊಂಡು ಹರಟೆ ಹೊಡ್ಕೊತ ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು ಅವತ್ತು. ಅದು ಅಲ್ಲದೆ ನಾವು ತುಂಬ ದಿನ ಆದಮೇಲೆ ಸ್ಕೂಲಿಗೆ ಫೋನು ನನ್ನ ಫ್ರೆಂಡ್ಸ್ ಜೊತೆ ತೊಗೊಂಡೋಗಿದ್ದು. ಅವತ್ತಿನ ದಿನ ಫೋಟೋಸ್ ತೊಗೊಂಡಿದ್ದು, ವೀಡಿಯೋಸ್ ಮಾಡ್ಕೊಂಡಿದ್ದು, ರೀಲ್ಸ್ ಮಾಡಿದ್ದು ತುಂಬ ಮೆಮೊರೇಬಲ್ ಆಗಿತ್ತು. ಅವತ್ತಿನ ದಿನ ಸ್ವಾಮೀಜಿ ಬಂದಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ಕೂಲಂತೂ 7 o'clock ಮೇಲೆ 6 o'clock ಮೇಲಂತೂ ಫುಲ್ಲು ಲೈಟಿಂಗ್ಸಲ್ಲಿ ಸಕ್ಕತ್ತಾಗಿ ಕಾಣ್ತಾಯಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಣ್ಣ ಮಕ್ಕಳು ಡ್ಯಾನ್ಸ್ ಅಂತೆ, ಕ್ಲಾಸ್ ವೈಸ್ ಡ್ಯಾನ್ಸ್ ಶುರು ಆಗ್ತಾ ಹೋಗಿತ್ತು. ಎಸ್ಪೆಷಲಿ ನಾವು ಕಾಂಚನ ಸಾಂಗಿಂದ ಒಂದು ಡ್ಯಾನ್ಸ್ ಮಾಡಿಸ್ತಿದ್ವಿ ನಮ್ಮ ಸ್ಕೂಲಿಂದ, ಹಾರರಿಂದು. ಅದಕ್ಕೋಸ್ಕರ ಕಾಯ್ತಾಯಿದ್ವಿ ಎಲ್ಲರೂ ಕೂಡ. ನೆಕ್ಸ್ಟು ನಾನು ಪೇಟ್ರಿಯಾಟಿಕ್ ಸಾಂಗಲ್ಲಿದ್ದೆ, ಆ ಸಾಂಗಿಗಂತೂ ತುಂಬಾ ಚೆನ್ನಾಗಿ ಬಂತು ಡ್ಯಾನ್ಸು. ಹಾಗಾಗಿ ಎಲ್ಲರೂ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟರು. ತುಂಬಾ ಖುಷಿ ಆಯಿತು. ಟೀಚರ್ಸ್ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಅಲ್ಲಿಗೆ ಬಂದಂಥ ನಮ್ಮ ಸ್ಕೂಲಿಗೆ ಬಂದಂಥ ಏಂಜಲ್ಸ್ ಆಗಲಿ, ನಮ್ಮ ಸ್ಕೂಲಲ್ಲಿ ಮಾಡಿದಂಥ ಏಂಜಲ್ಸ್ ಆಗಲಿ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಎಲ್ಲ ಹುಡುಗಿರು, ಇಂಥವ್ರಿಲ್ಲ ಅಂತ ಎಲ್ಲ ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ಅವ್ರವ್ರ ಕಾಸ್ಟ್ಯೂಮಲ್ಲಿ ಎಲ್ಲ ಡಿಫ್ರೆಂಟಾಗಿ ಕಾಣ್ತಾಯಿದ್ರು. ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡೋಕ್ಕೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ.
ಆಮೇಲೆ ಐ ಆಮ್ ಬ್ಯಾಕ್ ವಿತ್ ಮೈ ಆ್ಯನ್ಯುವಲ್ ಡೇ ದಿನ ಮತ್ತೆ ನಿಮ್ಮ ಜೊತೆ ಸಿಕ್ಕಿದ್ದೀನಿ. ಅದನ್ನೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ನೋಡ್ತಾ ನಮ್ಮ ಆ್ಯನ್ಯುವಲ್ ಡೇ ವೀಡಿಯೋಸ್ ಎಲ್ಲದು ಮತ್ತು ಎಲ್ಲ ಕ್ಲಾಸಿನ ಡ್ಯಾನ್ಸ್ ಕೂಡ ನೋಡಿ ತುಂಬಾ ಖುಷಿಪಡಿ ಆ್ಯಂಡ್ ಎಂಜಾಯ್ ಮಾಡಿ. ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕಟ್ಸ್ಕೊ ಅಲ್ಲಿ ಹಿಡ್ಕೊಬಂಗ ವಿಡಿಯೋ ಸ್ಟಿಕ್ಕರು ಇಲ್ಲಿ ತಗೋ ಫೋನ್ ಮಾಡ್ತೀಯಾ? ನಮ್ಮ ಅಣ್ಣ ಫೋನ್ ಮಾಡ್ತೀನಿ ಬಂದಿರ್ತಾನೆ. 8033 ಒಳಗಡೆ ಚೆನ್ನಾಗಿ ಕಾಣ್ತಿತ್ತು. ನಿಂತ್ಕೊಡ್ರಂಗೆ ಒಂದು ಫೋಟೋ ತೆಗಿತೀನಿ ಎಲ್ಲರೂ ಒಟ್ಟಿಗೆ. ಆಯ್ತಾ? ಆಮೇಲೆ 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 ಬಾ. ಮಗನೇ ಆಮೇಲೆ ಹಾಕೊಂತ ಬಾ. ಬಂದೆ ನಮ್ಮನ್ನು ಹೌದಾ? ಹಾಂ ಇಲ್ಲ ಬಿಡ ನಿಂತ್ಕೊಳ್ಳಲ್ಲ. ವಿಚಾರದಲ್ಲಿಯೂ ಅನುಷ್ಠಾನ ಮಾಡುತ್ತಾರೆ. ಈ ದೇವಾಲಯದ ಸ್ತಂಭಗಳ ಮಂಟಪದಲ್ಲಿ ಅಗ್ನಿಪೀಠವೆಂದು ಕರೆಯುತ್ತಾರೆ. ಈ ಮಂಟಪದಲ್ಲಿ ಇದು ಇಲ್ಲಿ ಅನೇಕ ಮಾಡಿರುವುದಾಗಿದೆ. ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರದ ಸೋಪಾನದಲ್ಲಿರುವ ಮಂಟಪದಲ್ಲಿ ಈಗಲೂ ಸ್ಥಳಗಳಂತಿರುವ ಶ್ರೀಗಳನ್ನು ನೋಡಬಹುದು. ಇದು ವೇದರ ಮಂಟಪವೆಂದು ದೇವರ ಹಿಂದಿರುಗಿ ನೋಡಿದ ಅವರ ಮೇಲಿಂದ ಬಿದ್ದ ಅಲ್ಲಿ ಕ್ಲಾಸ್ ರೂಮಲ್ಲಿ ಇದ್ದಾರೆ ನೋಡಪ್ಪ ನಿಮ್ಮ ಹುಡುಗರು.
ಡ್ರಾಮಾ ಇನ್ನೂ ಆಗಿಲ್ಲ, ಯಾಕೆ ಇನ್ನೂ ಪೇಂಟ್ ಆಗಿಲ್ಲ, 7th ಅಲ್ಲ ಇನ್ನು ಯಾವಾಗ ದೀಪವನ್ನು ಬೆಳಗಿಸುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಪೂಜ್ಯರು ಹಾಗೂ ಅತಿಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಬೊಮ್ಮೇನಹಳ್ಳಿ ಇವರ ಪುತ್ರಿ ಕುಸುಮಾ ಕೆ ಇವರು 95% ಅಂಕ ಗಳಿಸಿದ್ದಾರೆ. ಶ್ರೀಯುತ ವೆಂಕಟೇಶ ಹಾಗೂ ಪದ್ಮಾವತಿ ಕಾರೇಹಳ್ಳಿ ಇವರ ಪುತ್ರಿ ಸಿಂಚನಾ ಕೆವಿ ಇವರು 95% ಅಂಕ ಗಳಿಸಿದ್ದಾರೆ. ಶ್ರೀಯುತ ಮಂಜಪ್ಪ ಕೆಜೆ ಹಾಗೂ ಕವಿತಾ ಕಾರೇಹಳ್ಳಿ ಇವರ ಪುತ್ರ ಬಿಂದುಕುಮಾರ್ ಕೆಎಂ ಇವರು 95% ಅಂಕ ಗಳಿಸಿದ್ದಾರೆ. ಶ್ರೀಯುತ ಮೂರ್ತಿ ಮತ್ತು ವಸಂತ ಎಲ್ ಎಂಸಿ ಹಳ್ಳಿ ಇವರ ಪುತ್ರಿ ಕೀರ್ತಿ ಎಂ ಇವರು ಬಹುಮಾನವನ್ನು ನೀಡಿದ ಪೂಜ್ಯರಿಗೆ ಗಣ್ಯರಿಗೆ ಪ್ರಸನ್ನನಾಥ ಸ್ವಾಮಿನ ಚರಣಾರವಿಂದಯೋಃ ಪ್ರಣತೀತತೀಃ ಸಮರ್ಪ್ಯ. ನಮ್ಮ ಇಂದಿನ ಈ ಸಮಾರಂಭವು SEES ಸಿರಿ ಸಂಭ್ರಮ ಉತ್ಸವವು ಆಯೋಜನೆಗೊಳ್ಳಲು ಕಾರಣೀಭೂತರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶಿವಮೊಗ್ಗ ಶಾಖಾ ಮಠ
ಮಠದ ಪೂಜ್ಯರು ನಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಮಾರ್ಗದರ್ಶನ ಮಾಡುತ್ತಾ ಉತ್ತಮ ವಾಗ್ಮಿಗಳು, ಹಸನ್ಮುಖಿಗಳು, ಸದಾ ಪುಟಿಯುವ ಚೈತನ್ಯದ ಚಿಲುಮೆಯಂತಿರುವ, ಎಲ್ಲರಲ್ಲೂ ಚೈತನ್ಯವನ್ನು ತುಂಬುತ್ತಾ ವಿದ್ಯಾರ್ಥಿಗಳ ಏಳಿಗೆಗೆ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿರುವ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವುದು ರತಂ ಸನ್ಯಾಸ ಯೋಗೇ ರತಂ ಅದ್ವೈತಾಮೃತವರ್ಷಿಣೆ ಸಕಲನ್ ಕುರ್ವನ್ನ ಪವಿತ್ರೀಕೃತಂ ವಂದೇ ತ್ವಂ ಜಗದೀಶ್ವರಂ ಪ್ರತಿದಿನಂ. ईश्वरनाट्या पूजितम् नमामि नमामि शङ्करपादवन्दितम् ಗೆಜ್ಜೆಗಳನಾದಾತೋತನಂ ಪಾದಗಳ ಕುಣಿತಾನೀತನಂ ಸಂಗೀತ ಸಾಹಿತ್ಯ മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിൻ നിഴകുടു കൂട്ടുകൂടും നേരം നല്ലോണം നമ്മൾ കോണം തുടിപാടം മഴയുടെ നേരം നീണ്ടു നിൽക്കും നരമനതാളം പരിചകൾ
ಗುಲಬಿ ನಟರಂಗ ನಟರಂಗ ನಟರಂಗ.
घर कब आओगे, कि घर कब आओगे, लिखो कब आओगे, कि तुम बिन ये घर सोना सोना है। मैं वापस आऊंगा, मैं वापस आऊंगा, फिर अपने गाँव में उसी की छाँव में, कि माँ के आंचल से, गाँव के पीपल से, किसी के काजल से, किया जो वादा था वो निभाऊंगा। मैं एक दिन आऊंगा, मैं एक दिन Who are we? Indian Army ने जंग शुरू नहीं की थी, but we will bloody hell finish it. How's the Josh? How's the Josh? How's the चिंगारी सिद्ध से जुनू तक है, हर कतरा बोल रहा तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ಕಂಬನಿಗಳ ನೆರಳ ಚಿಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ನೀವವರನು
ಹಿಮಗಿರಿಯೆಡೆ ಸುರಿದಿಹ ರಕ್ತ ಅದು ನಮ್ಮಿ ಭಾರತ ರಕ್ತ ಪ್ರಾಣಾಹುತಿ ನೀಡಿದ ಅಮರ ಸಂಸ್ಮರಿಸಿರಿಯ ಬಲಿದಾನ ಜಯ ಹಿಂದ್ ಜಯ ಹಿಂದ್ ಜಯ ಹಿಂದ್ ಜಯ ಹಿಂದ್ ಜಯ ಹಿಂದ್ ಜಯ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ